ಆತ್ಮೀಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿರುವ ಐತಿಹಾಸಿಕ ದೇವನಹಳ್ಳಿ ಕೋಟೆ ಪ್ರದೇಶದ ಮಾಹಿತಿಯನ್ನು ತಿಳಿಯುತ್ತಾ ಸಂದರ್ಶಿಸೋಣ ಬನ್ನಿ. ಕರ್ನಾಟಕದ ಪ್ರಮುಖ ಐತಿಹಾಸಿಕ ಮತ್ತು ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹತ್ತಿರವಿರುವ ಈ ಕೋಟೆಯು ಮೈಸೂರು ಸಂಸ್ಥಾನದ ಇತಿಹಾಸ ಮತ್ತು ಟಿಪ್ಪು ಸುಲ್ತಾನನ ಜೀವನದೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದೆ. ಈ ಕೋಟೆಯ ಇತಿಹಾಸ ಮತ್ತು ವಾಸ್ತುಶಿಲ್ಪದ ವಿವರಣೆ ನೋಡೋಣ. ಇತಿಹಾಸ. ಆರಂಭಿಕ ನಿರ್ಮಾಣ ಕ್ರಿಸ್ತಶಕ 1501ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಆವತಿ ನಾಡಪ್ರಭುಗಳ ವಂಶದ ಮಲ್ಲೆ ಬೈರೇಗೌಡರು ಈ ಕೋಟೆಯನ್ನು ನಿರ್ಮಿಸಿದರು. ಆರಂಭದಲ್ಲಿ ಇದು ಕೇವಲ ಮಣ್ಣಿನ ಕೋಟೆಯಾಗಿತ್ತು ಮತ್ತು ಆ ಸಮಯದಲ್ಲಿ ಈ ಪ್ರದೇಶವನ್ನು ದೇವನದೊಡ್ಡಿ ಎಂದು ಕರೆಯಲಾಗುತ್ತಿತ್ತು. ಮೈಸೂರು ಒಡೆಯರ ವಂಶಕ್ಕೆ ಸುಮಾರು 2 ಶತಮಾನಗಳ ಕಾಲ ಆವತಿ ಪ್ರಭುಗಳ ವಂಶದಲ್ಲಿದ್ದ ಈ ಕೋಟೆಯನ್ನು ಕ್ರಿಸ್ತಶಕ 1747ರಿಂದ 49ರ ಅವಧಿಯಲ್ಲಿ ಮೈಸೂರಿನ ದಳವಾಯಿ ನಂಜರಾಜಯ್ಯನವರು ಆಕ್ರಮಿಸಿಕೊಂಡು ಮೈಸೂರು ಸಂಸ್ಥಾನಕ್ಕೆ ಸೇರಿಸಿಕೊಂಡರು. ಕಲ್ಲಿನ ಕೋಟೆಯಾಗಿ ಪರಿವರ್ತನೆ. ನಂತರದ ದಿನಗಳಲ್ಲಿ ಈ ಕೋಟೆ ಹೈದರಾಲಿ ಮತ್ತು ಅವರ ಮಗ ಟಿಪ್ಪು ಸುಲ್ತಾನ್ ವಶವಾಯಿತು. ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಈ ಮಣ್ಣಿನ ಕೋಟೆಯನ್ನು ಸಂಪೂರ್ಣವಾಗಿ ಪುನರ್ನಿರ್ಮಿಸಿ ಬಲಿಷ್ಠವಾದ ಕಲ್ಲಿನ ನೆಲದುರ್ಗವಾಗಿ ಮಾರ್ಪಡಿಸಿದರು. ಬ್ರಿಟಿಷರ ಆಳ್ವಿಕೆ. 1791ರಲ್ಲಿ ನಡೆದ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷ್ ಸೇನಾಧಿಕಾರಿ ಲಾರ್ಡ್ ಕಾರ್ನ್ವಾಲಿಸ್ ಈ ಕೋಟೆಯನ್ನು ಮುತ್ತಿಗೆ ಹಾಕಿ ತನ್ನ ವಶಕ್ಕೆ ಪಡೆದುಕೊಂಡನು. ಆಮೆಯ ಆಕೃತಿ. ಈ ಕೋಟೆಯ ಅತ್ಯಂತ ರೋಮಾಂಚನ ವೈಶಿಷ್ಟ್ಯವೆಂದರೆ ಇಡೀ ಕೋಟೆಯನ್ನು ಆಮೆ ಆಕೃತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಇದು ಸುಮಾರು 20 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿದೆ. ಬಲಿಷ್ಠ ಬುರುಜಗಳು ಮತ್ತು ಕಾವಲು ಗೋಪುರಗಳು. ಕೋಟೆಯ ರಕ್ಷಣೆಗಾಗಿ ನಿಯಮಿತ ಅಂತರದಲ್ಲಿ 12 ಅರ್ಧ ಆಕಾರದ ಬಲಿಷ್ಠ ಬುರುಜುಗಳನ್ನು ನಿರ್ಮಿಸಲಾಗಿದೆ. ವೈರಿಗಳ ಮೇಲೆ ಪಿರಂಗಿ ಹಾಗೂ ಬಂದೂಕುಗಳಿಂದ ದಾಳಿ ಮಾಡಲು ಇಲ್ಲಿ ವಿಶೇಷ ಕಿಂಡಿಗಳನ್ನು ಇಡಲಾಗಿದೆ. ಕೋಟೆಯ ಪೂರ್ವ ಮತ್ತು ಪಶ್ಚಿಮದಲ್ಲಿ 2 ಸುಂದರವಾದ ಸಣ್ಣ ಪ್ರವೇಶ ದ್ವಾರಗಳನ್ನು ಹೊಂದಿದೆ. ಶತ್ರುಗಳ ಆನೆಗಳು ಒಮ್ಮೆಗೆ ನುಗ್ಗದಂತೆ ಈ ದ್ವಾರವನ್ನು ವಿನ್ಯಾಸಗೊಳಿಸಲಾಗಿದೆ. ರಕ್ಷಣಾತ್ಮಕ ಕಂದಕ.
ಕೋಟೆಯ ಸುತ್ತಲೂ ಆಳವಾದ ರಕ್ಷಣಾತ್ಮಕ ಕಂದಕವಿದ್ದು, ಹಳೆಯ ಕಾಲದಲ್ಲಿ ಶತ್ರುಗಳು ಕೋಟೆ ಹತ್ತದಂತೆ ತಡೆಯಲು ಅದರಲ್ಲಿ ನೀರು ತುಂಬಿಸಿ ಮೊಸಳೆಗಳನ್ನು ಬಿಡಲಾಗುತ್ತಿತ್ತು ಎಂದು ಇತಿಹಾಸ ಹೇಳುತ್ತದೆ. ಟಿಪ್ಪು ಸುಲ್ತಾನ್ ಜನ್ಮಸ್ಥಳ. ಕೋಟೆಯ ಹೊರಭಾಗದಲ್ಲಿ ಸ್ವಲ್ಪವೇ ದೂರದಲ್ಲಿ ಮೈಸೂರಿನ ಹುಲಿ ಎಂದೇ ಪ್ರಸಿದ್ಧನಾದ ಟಿಪ್ಪು ಸುಲ್ತಾನ್ ಜನಿಸಿದ್ದ ಸ್ಥಳವಿದೆ. ಜನನ 1751. ಭಾರತೀಯ ಪುರಾತತ್ವ ಇಲಾಖೆ ಇಲ್ಲಿ ಒಂದು ಸಣ್ಣ ಕಲ್ಲಿನ ಮಂಟಪವನ್ನು ನಿರ್ಮಿಸಿ ಸ್ಮಾರಕವಾಗಿ ಸಂರಕ್ಷಿಸಿದೆ. ಐತಿಹಾಸಿಕ ದೇವಾಲಯಗಳು. ಕೋಟೆಯೊಳಗೆ ಇಂದಿಗೂ ಸುಸ್ಥಿತಿಯಲ್ಲಿರುವ ಸುಂದರ ದೇವಾಲಯಗಳಿವೆ. ಕೋಟೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಇದು ಇಲ್ಲಿನ ಅತ್ಯಂತ ಹಳೆಯ ಮತ್ತು ದೊಡ್ಡ ದೇವಾಲಯವಾಗಿದ್ದು, ವಿಜಯನಗರ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದೆ. ಇದರ ಕಂಬಗಳ ಮೇಲೆ ಬೇಲೂರು ಹಳೇಬೀಡನ್ನು ನೆನಪಿಸುವ ಸುಂದರ ಕೆತ್ತನೆಗಳು ಹಾಗೂ ಗೋಡೆಗಳ ಮೇಲೆ ರಾಮಾಯಣ ಮತ್ತು ಕೃಷ್ಣಲೀಲೆಯ ದೃಶ್ಯಗಳನ್ನು ಕೆತ್ತಲಾಗಿದೆ. ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಚಂದ್ರಮೌಳೇಶ್ವರ ದೇವಸ್ಥಾನ. ದೇವನಹಳ್ಳಿ ಕೋಟೆಯು ಪ್ರಸ್ತುತ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಅಧೀನದಲ್ಲಿದ್ದು ಸಂರಕ್ಷಿತ ರಾಷ್ಟ್ರೀಯ ಸ್ಮಾರಕವಾಗಿದೆ. ಬೆಂಗಳೂರಿನಿಂದ ಕೇವಲ 35 ಕಿಲೋಮೀಟರ್ ದೂರದಲ್ಲಿರುವ ಕಾರಣ ವಾರಾಂತ್ಯದ ಭೇಟಿಗೆ ಇದು ಅತ್ಯುತ್ತಮ ತಾಣವಾಗಿದೆ. ಆತ್ಮೀಯ ವೀಕ್ಷಕರೇ, ವಿಡಿಯೋದಲ್ಲಿನ ಮಾಹಿತಿ ಇಷ್ಟವಾದಲ್ಲಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ಮತ್ತು ಶೇರ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಸಿಗುವುದಾಗಿ ಮತ್ತೊಮ್ಮೆ ಧನ್ಯವಾದಗಳು.